ಈ ದಿವಸ ಬೆಳಿಗ್ಗೆ MP ಯದುವೀರ್ ಅವರಿಗೆ ನನಗೆ ಕರಾಟೆ ಕಾರ್ಯಕ್ರಮ ಇತ್ತು ಮಕ್ಕಳು 8 ಗಂಟೆಗೆ. ನಾನು 8 ಗಂಟೆಗೆ ಹೋದೆ, ಅವ್ರು 8:40ಕ್ಕೆ ಬಂದರು. 40 ನಿಮಿಷ ಅಲ್ಲಿ ವಿಳಂಬ ಆಯಿತು. ಅಲ್ಲಿ ಮುಗಿಸ್ಬೇಕಾದ್ರೆ 9:30 ಆಯಿತು. ಅಲ್ಲಿಂದ ಮುಳ್ಳೂರಲ್ಲಿ ಒಂದು ಸಾವು, ವಿಶ್ವಕರ್ಮ ಸಮುದಾಯದ ಒಬ್ಬರು ಅಜ್ಜ ಕಟ್ಕೊಳದಲ್ಲಿ ಒಬ್ಬರು ತೀರೋಗಿದ್ದಾರೆ. ಅಲ್ಲಿ ಲೇಟಾಗಿ ಹೋಗೋದು. ಇಲ್ಲಿ ಒಂದು 10:10:30ಗೆ ನಮ್ಮ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ರೂಪನಗರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಅವ್ರ ಜೊತೆ ಇನ್ನೊಬ್ಬರು ಸೋಮಯ್ಯಾಜಿ ಅವರು ನಮ್ಮ ಮನೆಗೆ ಬಂದಿದ್ರು. ಯಾವತ್ತಾದ್ರೂ ಕೊಡಿ ಸರ್ ಟೈಮ್ ಅಂತ ಹೇಳಿದರು. ನಾವು ಲೆಕ್ಕ ಹಾಕ್ತೀವಿ, ಟೈಮೇ ಸಿಕ್ಕಲ್ಲ. ಆದರೂ ಇಲ್ಲ, ಬೇಗ ಮಾಡಿ, ನಾನು ಇವತ್ತೇ ಬರ್ತೀನಿ ಅಂತ ಹೇಳಿದ್ಮೇಲೆ ಅವರು ಭಾರಿ ಸಂತೋಷದಿಂದ ಒಪ್ಪಿ ಒಂದು ಗಿಡ ನೆಟ್ಟು ನೀವು ಹೋಗ್ಬೇಕು ಸರ್ ಅಂತ ಹೇಳಿದರು. ಬಂದೆ, ಎಲ್ಲರೂ 3 ಗಿಡನೂ ಕೂಡ ನೆಟ್ವಿ. ಅದಕ್ಕೆ ಮುಂಚಿತವಾಗಿ ಅಲ್ಲೇ 4-5 ಗಿಡಗಳು ನೆಟ್ಟು ಬೆಳೀತಾ ಇರ್ತಕ್ಕಂಥದ್ದು ನೋಡಿದೆ. ಅಲ್ಲಿ ಚಿತ್ರಣಗಳು ಬರೆದಿರ್ತಕ್ಕಂಥದ್ದು, ಆ ಕಡೆ ಈ ಕಡೆ ಮಣ್ಣಿನ ಮೇಲೆ ಮಕ್ಕಳು ಆಟ ಆಡಿಸ್ತಕ್ಕಂಥದ್ದಕ್ಕೆ ಮಾಡಿರ್ತಕ್ಕಂಥದ್ದು. ಅಲ್ಲಿಂದ ವೇದಿಕೆಗೆ ಬರೋ ಮುಂಚಿತವಾಗಿ ನಮ್ಮ ಅಧ್ಯಕ್ಷರು ಈ ಕಡೆ ಹೋಗೋಣ ಸರ್ ಅಂತ ಬಂದರು. ಹಂಗೆ ಮರದ ನೆರಳಲ್ಲಿ ಬೆಂಚ್ ಮೇಲೆ ಕೂತಿದ್ವಿ. ಅಲ್ಲಿ ಒಂದು ಫೋಟೋ ಸೀನರಿನೂ ನಡೀತು. ಅಲ್ಲಿಂದ ಇಲ್ಲಿ ಚಹಾ ಇದೆ ಸರ್ ಅಂತ ಹೇಳಿದ್ರು. ಅದೇನೋ ಹೆಸರು ಹೇಳಿದ್ರು ಚಹಾಕ್ಕೆ, ಹೆಸರೇನೋ ಹೇಳಿದ್ರೆ ಇಲ್ಲಿ ಹಾಂ ಅಂತೇಳಿ ಅಲ್ಲೂ ಚಹಾ ಕುಡಿದು ಲಾಸ್ಟಿಗೆ ತೋರಿಸಿದ್ರು. ನೀರು ಬರ್ತಾ ಇದೆ, ಆರೋಗ್ಯಕ್ಕೆ ಹಾನಿಕರ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಇರ್ಲಿ, ಪರವಾಗಿಲ್ಲ ಬಿಡಿ, ಅದನ್ನ ನೋಡಿ ಬರ್ತಿರ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಸಮಸ್ಯೆಯನ್ನು ಕೂಡ ಹೇಳಿದರು. ವೇದಿಕೆ ಮೇಲೆ ಬಂದಾಗ ನೋಡೋದು ಇದೆಲ್ಲ ಕುಂಟೆ ಬಿಲ್ಲೆ ಆಟ, ಬೇರೆ ಬೇರೆ ನಮ್ಮ ಪುರಾತನ ಕಾಲದಿಂದ ಬಂದಿರತಕ್ಕಂಥ ಎಲ್ಲ ಮರ್ತ್ಬಿಟ್ಟಿದ್ದಾರೆ ರವಿಕುಮಾರ್ ಅವರೇ. ಲೆಜಿಮ್ಸು ಎಲ್ಲ ಸ್ಕೂಲಲ್ಲೂ ಇರ್ತಿತ್ತು, ಈಗ ಕಾಣಲಿಲ್ಲ. ರಿಂಗು ಇರ್ತಿತ್ತು ಅಲ್ವಾ? ಇದೆಲ್ಲವೂ ಶಾಲೆಗಳಲ್ಲಿ ಕ್ರೀಡೆ ಅವತ್ತು ಕೂಡ ಇರ್ತಿತ್ತು ಭಾಳ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಬೇರೆ ಬೇರೆ ಕ್ರಿಕೆಟು, ಬೇರೆ ಬೇರೆ ಫುಟ್ಬಾಲು, ಈ ಥರ ಮಾತ್ರ ಇಟ್ಕೊಂಡಿದ್ದೀವಿ ಅಷ್ಟೇ. ಪ್ರತಿ ಪ್ರೈಮರಿ ಶಾಲೆಗಳಲ್ಲೂ ಕೂಡ ಎಲ್ಲ ಆಟಗಳನ್ನು ಕೂಡ ನಮ್ಮ ಟೀಚರ್ಸು ಮಕ್ಕಳಿಗೆ ಕಲಿಸ್ತಾ ಇದ್ರು. ಇಲ್ಲಿ ನಾನು ನೋಡಿದಾಗ ಯಾಕೆ ಅಂತ ಹೇಳಿದ್ರೆ, ಯಾವತ್ತೂ ಕೂಡ ನಾವು ಎಲೆಕ್ಷನ್ ಬಂದಾಗ ಎಷ್ಟೇ ಕಷ್ಟ ಆದರೂ ತಿರುಗ್ತೀವಿ. ನಿಮ್ಮ ಬೀದಿಗೂ ಮನೆಗೆ ಬರೋರು ಬರ್ತಾರೆ. ಮುಗಿದ ಮೇಲೆ ಕಷ್ಟ ಈ ಕಡೆ ಆ ಕಡೆ ಎಳಿತಿರ್ತಾರೆ. ಅದನ್ಮೇಲೆ ಈ ಕ್ಷೇತ್ರ ಬೇರೆ ಯಾರಿಗೂ ಪರಿಚಯ ಇಲ್ಲ. ಇದು ಹೆಂಗಿದೆ ಅಂದರೆ, ಕೃಷ್ಣರಾಜ ಕ್ಷೇತ್ರ, ಚಾಮರಾಜ ಕ್ಷೇತ್ರ, ನರಸಿಂಹರಾಜ ಕ್ಷೇತ್ರ ಎರಡೂ ಕೂಡ ರಿಂಗ್ ರೋಡ್ ಒಳಗಡೆ ಇದಾವೆ 3. ನನ್ನ ಕ್ಷೇತ್ರ ಹೆಂಗಿದೆ ಅಂದರೆ, ರಿಂಗ್ ರೋಡ್ ಒಳಗಡೆನೂ ಇದೆ, ರಿಂಗ್ ರೋಡ್ ಆಚೆನೂ ಇದೆ,
ಅಲ್ಲಿಂದ 40 ಕಿಲೋಮೀಟ್ರ್ ಇದೆ. ಈ ಕಡೆ ನಂಜನಗೂಡು ಬಾರ್ಡ್ರು, ಹೊನ್ನೂರು ಬಾರ್ಡ್ರು, ಶ್ರೀರಂಗಪಟ್ಟಣ ಬಾರ್ಡ್ರು 40 ಕಿಲೋಮೀಟ್ರು, ಈ ಕಡೆ 20 ಕಿಲೋಮೀಟ್ರು ಹಿಂಗಿದೆ. 18 ಗ್ರಾಮ ಪಂಚಾಯಿತಿ, 4 ಪಟ್ಟಣ ಪಂಚಾಯಿತಿ, 1 ನಗರಸಭೆ, 5 ನಗರ ಪಾಲಿಕೆ ವಾರ್ಡು, ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 1 ಪಟ್ಟಣ ಪಂಚಾಯಿತಿ ಇರುತ್ತೆ, ಇಲ್ಲಿ 1 ನಗರಸಭೆ ಇರುತ್ತೆ. ಆದರೆ ನನಗೆ ಇಷ್ಟೆಲ್ಲ ಇರಲಿ ನನಗೇನು ಜಾಸ್ತಿ ಅನಿಸಲ್ಲ. ಆದರೆ ಈ ಮೈಸೂರು ನಗರ ಸುತ್ತ ಇರ್ತಕ್ಕಂಥ ಬಡಾವಣೆಗಳು ನಗರಾಭಿವೃದ್ಧಿ ಪ್ರಾಧಿಕಾರನೇ ಮಾಡಿರಲಿ ಅಥವಾ ಸೊಸೈಟಿಗಳೇ ಮಾಡಿರಲಿ, ಇಲ್ಲ ರೂಪನಗರ ಒಂದು ಪೂಜಾರರು ಈ ಸೊಸೈಟಿ ಸ್ವಲ್ಪ ಚೆನ್ನಾಗಿ ಮಾಡೋರೆ, ಬೇರೆ ಕಡೆ ನೋಡ್ಬೇಕು ನೀವು. ಅವರೆಲ್ಲ ಆಸೆಗೆ ಹಳ್ಳಿಗಳಿಂದ ದೂರಗಳಿಂದ ನಾವು ನಗರಕ್ಕೆ ಹೋದರೆ ನಮ್ಮ ಮಕ್ಕಳನ್ನ ವಿದ್ಯಾವಂತರು ಮಾಡ್ಬೋದು, ನೌಕರಿಗೆ ಹೋದರೆ ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೋದು, ಟ್ರೈನಲ್ಲಿ ಹೋಗ್ಬೋದು, ಮತ್ತೆ ಬರ್ಬೋದು, ರಾತ್ರಿ ಆದರೂ ಬರ್ಬೋದು. ಇವೆಲ್ಲ ಇದರಿಂದ ನಗರ ಸೇರಿದ್ದಾರೆ. ಎಲ್ಲರೂ ಮನೆಗಳ ಸೈಟ್ ತಗೊಂಡಿದ್ದಾರೆ, ಕಟ್ಬಿಟ್ಟಿದ್ದಾರೆ. ಯಾವ ಆಸಾಮಿ ಲೇಔಟ್ ಮಾಡ್ದ ಅವನು ಪರಿಪೂರ್ಣ ಏನು ಮಾಡಬೇಕು ಪ್ಲ್ಯಾನ್ ಪ್ರಕಾರ ಪಾರ್ಕ್ ಬಿಡಬೇಕು, ಸೆಪ್ಟಿಕ್ ಟ್ಯಾಂಕ್ ಮಾಡಬೇಕು, UGD ಸಮಸ್ಯೆ ಬಗೆಹರಿಸಬೇಕು, ಕುಡಿಯೋ ನೀರು ಕೊಡಬೇಕು, ರಸ್ತೆ ಕೊಡಬೇಕು. ಬಟ್ ಇದರಲ್ಲಿ ಅರ್ಥನೂ ಮಾಡದೆ ಮೂಢಾಧಿಕಾರಿಗಳು ದುಡ್ಡು ಕೊಟ್ಬಿಟ್ಟಿದ್ದೆ, ಸಂಪೂರ್ಣ ಸೈಟ್ ರಿಲೀಸ್ ಮಾಡಿಸ್ಕೊಂಡ್ಬಿಟ್ಟು ಸೈಟ್ ಎಲ್ಲ ಮಾರ್ಬಿಟ್ಟು ದುಡ್ಡು ಹೊತ್ಕೊಂಡು ಹೊರಟೋಗಿ ಶ್ರೀಮಂತರಾಗವರು. ಆದರೆ ನಮ್ಮ ಕ್ಷೇತ್ರ ಇರ್ತಕ್ಕಂಥ 1,000 ಬಡಾವಣೆಗಳು, ಈ 1,000 ಬಡಾವಣೆಗಳಲ್ಲಿ ಒಂದಲ್ಲ ಒಂದು ಸಮಸ್ಯೆ ಹೆಂಗಾಗಿದೆ ಅಂತ ಹೇಳಿದ್ರೆ, ನಾವೇನು ಮಾಡೋದು, ಅಧಿಕಾರ ಸೀಮಿತ ನಮಗೆ. ನಾನು ಯಾವಾಗಲೂ ಕೂಡ ಪ್ರಸ್ತಾಪ ಮಾಡ್ತೀನಿ, ಅಲ್ರಿ ಬೆಂಗಳೂರು ನೀವೆಲ್ಲ ಇಲ್ಲಿದ್ದೀರಿ ವಿಧಾನಸೌಧದಲ್ಲಿ, ಯಾವ ನೀರು ಕುಡಿತಾ ಇದ್ದೀರಿ? ಕಾವೇರಿ ನೀರು. ಕಾವೇರಿ ನೀರಿಗೆ ಏನು ಬರ್ತಾ ಇದೆ ನೋಡಿದ್ದೀರಾ? ನಮ್ಮ ಮೈಸೂರು ಆ ಕಡೆ ಏಕಲವ್ಯ ನಗರ ಅಂತಿದೆ, KR ಮಿಲ್ ಅಂತಿದೆ, ಅಲ್ಲಿಂದ ನೋಡ್ಬೇಕು ಆ ವಾಟ್ರನ್ನ, ಏನು ವಿಷಕ್ಕಿಂತ ಜಾಸ್ತಿ ಹೋಗಿ ಬೀಳ್ತದೆ ಕಾವೇರಿ ನದಿಗೆ. ಹುಣಸೂರು ಹತ್ರ ಬೀಳುತ್ತೆ ನದಿ ಕಾವೇರಿ ನದಿ. ಎಲ್ಲ ಹಲವಾರು ಕಾರಣಗಳು, ಯಾರು ಮುಂದಾಲೋಚನೆ ಮಾಡಿಲ್ಲ, ಎಚ್ಚೆತ್ಕೊಂಡು ಇಲ್ಲ. ಅದನ್ನು ತಡೀತಕ್ಕಂಥದ್ದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಬೇಕಲ್ಲ ಅಂತ ಕೂಡ ಹೇಳ್ತೀನಿ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಮೈಸೂರು ಸುತ್ತ ಇರ್ತಕ್ಕಂಥ ಯಾವತ್ತೂ ಅವ್ರು ಯಾರು ಕೂಡ ಕರೆಕ್ಟಾಗಿ ಮಾಡಲಿಲ್ವೋ, ADB ಲೈನ್ಗೆ, ಮೇಯ್ನ್ ಲೈನ್ಗೆ UGD ಲೈನ್ ತಗೊಂಡೋಗಿ ಸೇರಿಸಲಿಲ್ಲ. CDP ರೋಡ್ ರಸ್ತೆಗಳಿಗೆ ಮೇಯ್ನ್ ರಸ್ತೆ ತಗೊಂಡು ರಸ್ತೆ ಸೇರಿಸಲಿಲ್ಲ. ಇವನು ಒಂದು ಲೇಔಟ್ ಮಾಡ್ದ, ಇಷ್ಟಕ್ಕೆ ಅಪ್ರೂವಲ್ ಮಾಡ್ಕೊಟ್ಬಿಟ್ರು. ಅದಕ್ಕೆ ಲಿಂಕ್ ಇದೆಯಾ, ಅದಕ್ಕೆ ಹೋಗಿ ಸೇರುತ್ತಾ, ಅದು ಕಂಪ್ಲೀಟ್ ಮಾಡಿದ್ರ ಸೈಟ್ ಬಿಡುಗಡೆ ಮಾಡೋಕ್ಕೆ ಇದು ಯಾವುದು ಕೂಡ ಆಗಿಲ್ಲ. ನಾನು ಭಾಳ ವರ್ಷದಿಂದ ಇದ್ದೀನಿ ಜಿಲ್ಲಾ ಪರಿಷತ್ತು, ಅಲ್ಲಿಂದ ಹುಣಸೂರು ಹೊಟ್ಟೋಗ್ಬಿಟ್ಟೆ ನಾನು, ಇಲ್ಲಿ ಸಿದ್ದರಾಮಯ್ಯನವರು ಬಿಟ್ಟು. ನಿಮಗೆ ನಾನು ಚುನಾವಣೆಗೆ ಹೋದಾಗ ಅವರೆಲ್ಲರೂ ಕೇಳಿದ್ದು ಒಂದೇ ಮಾತು, ಸರ್ ಕುಡಿಯೋ ನೀರೊಂದು ಕೊಟ್ಬಿಡಿ, ನೀವು ಇನ್ನೇನು ಕೊಡೋದು ಬೇಡ ನಮಗೆ, ಕುಡಿಯೋ ನೀರೊಂದು ಕೊಟ್ಬಿಡಿ, ನಮ್ಗೆ ಇನ್ನೇನು ಕೊಡೋದು ಬೇಡ ಅಂದರು. ಮೊದಲು 8 ತಿಂಗಳಿದ್ದೆ ನಾನು. ಆ ಸಂದರ್ಭದಲ್ಲಿ ನಮ್ಮ ಕಬಿನಿಯಿಂದ 60 MLD ನೀರನ್ನು ಸ್ಯಾಂಕ್ಷನ್ ಮಾಡಿಸುತ್ತು. ಒಬ್ಬ ಕಾಂಟ್ರಾಕ್ಟರ್ ಸರಿ ಮಾಡಲಿಲ್ಲ, ಬ್ಲ್ಯಾಕ್ ಲಿಸ್ಟು, ಇನ್ನೊಬ್ಬ ಮಾಡಲಿಲ್ಲ, ಬ್ಲ್ಯಾಕ್ ಲಿಸ್ಟು. ಈಗ ಮಾದೇವಪ್ಪನ ಕರ್ಕೊಂಡೋಗಿ ಉಸ್ತುವಾರಿ DC ಎಲ್ಲರೂ ಕರ್ಕೊಂಡೋಗಿ ಮಾಡಿದ್ದೀವಿ. ಅದು ಇನ್ನೊಂದು 15 ದಿವಸದಲ್ಲಿ ಕಂಪನಿ ಒಂದು 60 MLD ಬರುತ್ತೆ, ಇನ್ನೂ ಒಂದು 60 MLD ಪ್ರಾವಿಷನ್ ಇದೆ. ಇದೆಲ್ಲ ನೋಡಿದ್ರೆ ಸಾಲಲ್ಲ ಅಂತೇಳಿ ನಾನು ಈ ಸಾರಿ ಒಂದು 12 ತಿಂಗಳು ಮಂತ್ರಿ ಆಗಿದ್ದೆ. ನಿಮ್ಗೆ ಗೊತ್ತು, ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದೆ. ಆ ಸಂದರ್ಭದಲ್ಲಿ ಕ್ಯಾಬಿನೆಟ್ಟಲ್ಲಿ ನಾನು ಇಂಜಿನಿಯರ್ಗಳೆಲ್ಲ ಕರ್ಕೊಂಡೋಗಿ KRS ಬ್ಯಾಕ್ ವಾಟ್ರಲ್ಲಿ ಬೇಸಿಗೆನಲ್ಲೂ ಕೂಡ ಎಲ್ಲಿ ನೀರು ಇರುತ್ತೆ ಉಂಡವಾಡಿ ಹತ್ರ ಕರ್ಕೊಂಡೋಗಿ ಅದನ್ನು ಗುರುತಿಸಿ ಅದಕ್ಕೆ 545 ಕೋಟಿ ರೂಪಾಯಿ ಕ್ಯಾಬಿನೆಟ್ಟಲ್ಲಿ ತಂದರೆ ಅಧಿಕಾರಿಗಳು ಹೇಳ್ತಾರೆ, ಸರ್ ವಂಗಳ್ಳಿ ಇದೆ, ಮೇಘಲಾಪುರ ಇದೆ, ಕಬಿನಿ ಇದೆ, ಅಲ್ಲಿಗೆ ಯಾಕೆ ಸರ್ ಕುಡಿಯೋ ನೀರು ಅಂತ ಹೇಳ್ತಾರೆ. ನಾನು ಎಂಥ ಗರ್ಜನೆ ಮಾಡಿದ್ದೆ ಅಂದರೆ, ಕಾಯ್ದಿದ್ದು ಒಂದು ಕ್ಯಾಬಿನೆಟ್ ತರಲಿಲ್ಲ, ಇನ್ನೊಂದು ಕ್ಯಾಬಿನೆಟ್ ತಂದೀವಿ. ISM ಪ್ರಸಾದ್ ಅಂತ ಫೈನಾನ್ಸ್ ಸೆಕ್ರೆಟರಿ,
ನಮ್ಮ ಸೆಲ್ವಕುಮಾರ್ ಅಂತ ಇದ್ದಾರೆ IAS ಆಫೀಸರ್, ಇಲ್ಲೂ DC ಆಗಿದ್ರು. ಸೆಲ್ವಕುಮಾರ್, ರಾತ್ರಿ ನೀವು ತಮಿಳ್ನಾಡವರು ಆಂಧ್ರ ಪ್ರದೇಶದವರು ನಿಮ್ಮದೇ ಆಗಿದೆ ಅಲ್ವಾ, ಬಾ ಬೆಳಿಗ್ಗೆ ತೋರಿಸ್ತೀನಿ ಕ್ಯಾಬಿನೆಟ್ಗೆ ಅಂತ ಹೇಳಿದೆ ಅವನಿಗೆ. ಅವನು ISN ಪ್ರಸಾದ್ಗೆ ಹೇಳ್ಬಿಟ್ಟಿದ್ದಾನೆ, ಗೌಡ್ರು ರಾತ್ರಿ ಭಾರಿ ಗಲಾಟೆ ಮಾಡಿದ್ರು ಅಂತ. ಹಿಂಗೆ CM ಕೂತ್ಕೋತಾರೆ, ಈ ಲೈನಲ್ಲಿ ಚೀಫ್ ಸೆಕ್ರೆಟರಿ ಕೂತ್ಕೋತಾರೆ, ಇನ್ನೊಂದು 4 ಮಂತ್ರಿಗಳು ಕೂತ್ಕೋತಾರೆ, ನಾವು ಈ ಕಡೆ ಕೂತ್ಕೋತೀವಿ. ಅವನು ಬಂದು ಆ ಕಡೆಯಿಂದ ಹಿಂಗೆ ಅಂತ ಇದ್ದಾನೆ ನನಗೆ. ನಾನು ತಿರುಗಿ ನೋಡಲಿಲ್ಲ ಅವನಿಗೆ. ನಮ್ಮ ಪಕ್ಕದಲ್ಲಿ ಪುಟ್ಟರಾಜು ಕೂತಿದ್ದ, ಅವನು ಮಂತ್ರಿ ಆಗಿದ್ದ ಪಾಂಡುಪುರ. ಅಣ್ಣ ಪ್ರಸಾದ್ ಅವ್ರ ಪ್ರಸಾದ್, ಕೂದೋಳ ಅಂತ ಇದೇ ಧ್ವನಿಯಲ್ಲಿ. ಕ್ಯಾಬಿನೆಟ್ ಒಳಗಡೆ GT ದೇವೇಗೌಡ ಏನಾಯ್ತು ಅವನಿಗೆ? ಗಾಬರಿ ಬಿದ್ದೋದ್ರೆ ಎಲ್ಲ. ಸುಮ್ಮನೆ ಕೂತಿದ್ದಾರೆ ಕುಮಾರಸ್ವಾಮಿ CM. ಅಣ್ಣ ಇಲ್ಲಿ ಸಬ್ಜೆಕ್ಟ್ ಮೇಲೆ ಹೋಗ್ಬೇಕು, ಸಬ್ಜೆಕ್ಟ್ ಮೇಲೆ ಹೋಗ್ಬೇಕಪ್ಪ. ನಾನು ಹೇಳಿದ ಸಬ್ಜೆಕ್ಟ್ ತಂದಿಲ್ವಲ್ಲ ಅವನು, ಫಸ್ಟ್ ಅದು ಕ್ಲಿಯರ್ ಆಗಬೇಕು, ಆಮೇಲೆ ನಿನ್ನ ಸಬ್ಜೆಕ್ಟು. ಅಣ್ಣ ಒಳಗಡೆ ಮಾತಾಡೋಣ, ಒಳಗಡೆ ಮಾತಾಡೋಕ್ಕೆ ಏನಿಲ್ಲ ಇಲ್ಲಿ. ಸ್ವಂತದ್ದು ನನಗೆ ಕುಡಿಯೋ ನೀರಿನ ಪ್ರಶ್ನೆ. ಇದೇ ಧ್ವನಿ, ಇದೇ ದಾಟಿನಲ್ಲಿ ಆ ಕ್ಯಾಬಿನೆಟ್ ಒಳಗಡೆ ಯಾವ ರೀತಿ ಗಲಾಟೆ ಮಾಡಿದಾರೋ ಏನೋ ಗೊತ್ತಿಲ್ಲ. ದೇಶಪಾಂಡೆ ಅವರು, ಕೃಷ್ಣ ಬೈರೇಗೌಡ ಇಬ್ಬರು, ನೋಡ್ರೆ ಪ್ಲೀಸ್ ನೋಡ್ರೆ, ನೆಕ್ಸ್ಟ್ ಮೀಟಿಂಗ್ ತನ್ರಿ ಕ್ಯಾಬಿನೆಟ್ಗೆ ತಂದ. ಅದರಲ್ಲೂ ಏನು ಮಾಡ್ಬಿಟ್ಟ, 545 ಕೋಟಿ ಸರ್, ಈಗ 350 ಕೋಟಿ ಕೊಡ್ತೀವಿ ಸರ್, ಕೆಲಸ ನಡೀತಿರುವಂಗೆ ಇನ್ನು ಬಾಕಿದ 200 ಕೋಟಿ ಕೊಡ್ತೀವಿ ಸರ್ ಅಂತ ತಂದ. ಆಮೇಲೆ ಅಣ್ಣ ಇಲ್ಲ, ಕೆಲಸ ನಡೀತಾ ಇದ್ರೆ ಆಗುತ್ತೆ ಬಿಡಿ, ನೆಕ್ಸ್ಟ್ ಕ್ಯಾಬಿನೆಟಲ್ಲಿ 545 ಕೋಟಿಗೆ ಅದನ್ನು ಅಪ್ರೂವ್ ಮಾಡಿಸ್ತೆ. ಮುಂಡವಾಡಿ ಕುಡಿಯೋ ನೀರು ಯೋಜನೆ ಅದು ನಡೀತಾ ಇದೆ. ಎಷ್ಟು ಟ್ಯಾಂಕ್ಗಳು ಇರ್ಬೋದು ಕುಡಿಯೋ ನೀರು ಟ್ಯಾಂಕ್ಗಳು? 10 ಲಕ್ಷ ಕೆಪಾಸಿಟಿ, 30 ಲಕ್ಷ ಕೆಪಾಸಿಟಿ, 26 ಟ್ಯಾಂಕ್ಗಳು ಕೆಲಸ ನಡೀತಾ ಇದೆ. 26 ಟ್ಯಾಂಕ್ಗಳು ಮೈಸೂರು ನಗರದಲ್ಲಿ ಸುತ್ತ 26 ಕುಡಿಯೋ ನೀರು ಟ್ಯಾಂಕ್ಗಳು ನಡೀತಾ ಇದ್ದಾವೆ. ಪೈಪಲ್ಲಿ ನಡೀತಾ ಇದೆ. ಕುಡಿಯೋ ನೀರು ಒದಗಿಸ್ಬೇಕು ಅಂತೇಳಿ UGDಗೆ ಭಾರಿ ಪ್ರಯತ್ನ ಮಾಡಿದ್ದೀನಿ, ಪೂರ್ಣ ಆಗಿಲ್ಲ. ಆದರೂ ಈಗ ನೀವೇನು ಹೇಳ್ತಾ ಇದ್ದೀರಿ, ಒಂದು ಕಡೆ ಅಜ್ಜಯ್ಯನುಂಡಿ ಕೆರೆಗೆ ಅಜ್ಜಯ್ಯನುಂಡಿ ಅಂತಿದೆ, ಅಲ್ಲಿಗೆ ಒಂದು 20 ಕೋಟಿದು, ಆ ಕಡೆ ಒಂದು 5 ಕೋಟಿ, ಆ ಕಡೆ ಒಂದು 50 ಕೋಟಿ, ಇಷ್ಟು ಈಗ ಮಾಡಿಸಿದ್ದೀನಿ. ಅದು ಟೆಂಡರ್ ಸ್ಟೇಜಲ್ಲಿದೆ. ಏನು ಮಾಡ್ತೀರಿ, ಜಮೀನು ರೇಟು ಜಾಸ್ತಿ ಆಗ್ಬಿಟ್ಟಿದೆ. ಈಗ 2 ಕೋಟಿ ಸರ್ಕಾರ ವಹಿಸ್ಕೋಬೇಕು, ಅದಕ್ಕೆ 3 ಪಟ್ಟು ಕೊಡಬೇಕು, ಕೊಡೋಕ್ಕಾಗಲ್ಲ. ಹಿಂಗಾಗಿ ಏನಾದರೂ ಮಾಡಿ ಅಲ್ಲಿ 3 ಎಕರೆ ಜಮೀನು ಪರ್ಚೇಸ್ ಮಾಡಿ ಸಬ್ಜೆಕ್ಟ್ ಆಗಿ ಮಾಡಬೇಕು ಅಂತೇಳಿ ಅದನ್ನು ಕೂಡ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಸಮಸ್ಯೆ ಏನು ಅಂದರೆ, ನಮಗೆ ಬೆಳಿಗ್ಗೆ ಆಯಿತು ಅಂದರೆ ಮದುವೆಗಳು, ಮತ್ತು ಹಿಂದೆ ನಮ್ಮ ಹೆಣ್ಮಕ್ಳೆಲ್ಲ 12 ವರ್ಷ 13 ವರ್ಷ 14 ವರ್ಷಕ್ಕೆ ಮೆಚೂರ್ ಆಗ್ತಿದ್ದು. ಈ ಪಾಪ ಹೈಸ್ಕೂಲ್ 8 ವರ್ಷ 9 ವರ್ಷಕ್ಕೆ ಓದ್ತಾ ಇರೋ ಮಕ್ಕಳು ಮೆಚೂರ್ ಆಗ್ತಾರೆ. ಅವ್ರಿಗೆ ಆರತಿ ಶಾಸ್ತ್ರ ಮಾಡ್ತಾರೆ. ಹಿಂದೆ ಗರಿ ಸೊಪ್ಪು, ಹಸಿರು ಸೊಪ್ಪು ಹಾಕಿ ಒಳಗಡೆಯಿಂದ 3 ದಿವಸ ಈಚೆ ಬರ್ತಿರ್ಲಿಲ್ಲ, ಮನೆಯವರು ಮಾಡ್ತಿದ್ರು. ಮದುವೆ ಮಾಡ್ದಂಗೆ ಆರತಿ ಶಾಸ್ತ್ರ ಮಾಡ್ತಾರೆ, ಮದುವೆ ಮಾಡ್ದಂಗೆ ಊಟ ಹಾಕ್ತಾರೆ. ಅವಕ್ಕೆ ಬರಲೇಬೇಕಾ? ಮದುವೆ ಬರಲೇಬೇಕಾ? ಬರಲಿಲ್ಲ ಬೀಗರೂಟಕ್ಕಾರು ಬರಬೇಕಾ? ಸಾವುಗಳಿಗೆ ಹೋಗ್ಬೇಕಾ? ಗೃಹ ಪ್ರವೇಶಕ್ಕೆ ಹೋಗ್ಬೇಕಾ? ನೋಡ್ರಿ, ಇದರಲ್ಲೇ ಮುಳುಗೋಗ್ತೀವಿ ನಾವು. ಇಲ್ಲಾಗಿರೋ ಸಮಸ್ಯೆಗಳನ್ನ ನಿಮ್ಮ ಪತ್ರದಿಂದ ಯಾವ ಕೆಲಸ ಆಗಲ್ಲ. ಈಗ ಭಾಳ ಜನ ಪೋಸ್ಟ್ ಮಾಡ್ತಾರೆ, ಯಾವ ಸೆಕ್ರೆಟ್ರಿ ಬರೆದ್ರು ಆಗಲ್ಲ, ಮಂತ್ರಿ ಬರೆದ್ರು ಪತ್ರ ವ್ಯವಹಾರ ಹಿಂದೆ ಇತ್ತು, ಭಾರಿ ಗೌರವ ಮನ್ನಣೆ ಬೆಲೆ ಜಾರಿ ಎಲ್ಲ ಆಗ್ತಿತ್ತು. ಈಗಿಲ್ಲ, ಖುದ್ದಾಗಿ ಹೋಗ್ಬೇಕು. ಒಂದ್ಸತಿ ಹೋದ್ರೆ ಆಗಲ್ಲ, ಆ ಕ್ಲರ್ಕ್ ಹಿಡ್ಕೊಂಡ್ಬಿಟ್ಟಿರ್ತಾನಲ್ಲಿ. IAS ಆಫೀಸರ್ ಜುಟ್ಟನ್ನ ಅವ್ನು ಹಿಡ್ಕ, ಸರ್ ಇದು ಹಿಂಗಿದೆ ಸರ್, ಹೌದಾ ಆಯ್ತು ಬಿಡ್ರಿ ಅಂತ ನಾವು ಕೂತ್ಕೊಂಡು ನೋಡೋಕೆ ಅವ್ನ ಟೈಮಲ್ಲಿದೆ ಮಾಡು. ಈ ರೀತಿ ಕಚೇರಿಗಳಿದ್ದಾವೆ. ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ತಿರುಗಬೇಕು, ಕೆಲಸಗಳಾಗಬೇಕು ಅಂತ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ನಾನು ಗೊತ್ತಿಲ್ಲ, ನನಗೆ ಶಕ್ತಿ ಮೀರಿ ಮಾಡ್ತೀವಿ. ರಾತ್ರಿ ಇವು ಯಾವತ್ತೋ ಸಾಯಂಕಾಲ ಟೈಮ್ ರಿಸೆಪ್ಷನ್ಗಳು
ಆ ರಿಸೆಪ್ಷನ್ಗಳು ಮುಗಿಯೋ ಹೊತ್ತಿಗೆ ಅಲ್ಲೆಲ್ಲೋ ಇಂಪಾರ್ಟೆಂಟ್ ಪರ್ಸನ್ ಕ್ಯಾನ್ ಅಂದ್ರೆ ಒಬ್ಬ ಮಾಡ್ತಾನೆ, ಬೆಳಗ್ಗೆಲ್ಲ ಒಬ್ಬ ಮಾಡ್ತಾನೆ, ರಾತ್ರಿ 10:30 11 ಗಂಟೆ ಆಗ್ಬಿಡುತ್ತೆ. ಊಟ ಮಾಡೋದು 12 ಗಂಟೆ ಆಗ್ಬಿಡುತ್ತೆ. ಬೆಳಿಗ್ಗೆ ಇವ್ರು ಬಂದಿದ್ರು ಅವತ್ತು ನಮ್ಮ ಮನೆಗೆ 7 ಗಂಟೆಗೆ ಸರಿಯಾಗಿ ಬಂದ್ಬಿಟ್ಟಿರ್ತಾರೆ. ಎವ್ರಿ ಡೇ ನಾನು ಏನಾದರೂ ಮಾಡಿ ಬೇಗ ರೆಡಿಯಾಗಿ ಕೂತ್ಕೋಬೇಕಲ್ಲ ಅಂಥೇಳಿ 6 ಗಂಟೆ 5:30 6 ಗಂಟೆಗೆ ಎದ್ದು ಇನ್ನೇನು ಮಾಡೋಂಗಿಲ್ಲ, ವಾಕಿಂಗು ಇಲ್ಲ, ಯೋಗನೂ ಇಲ್ಲ, ಎದ್ದು ಕೂತ್ಕೊಂಡ್ಬಿಡ್ಬೇಕಲ್ಲ. ಹಂಗೆ ಅಷ್ಟು ಇದು ನೋಡ್ಬೇಕು ಬೇಗ. ಈ ರೀತಿ ನನ್ನ ಸಮಸ್ಯೆಗಳು ಆದರೂ ಕೂಡ ಏನೇ ಆಗಲಿ ಇವತ್ತು ನನಗೆ ಅವ್ರು ಬಂದಾಗ ಅವತ್ತು ಹೆಚ್ಚಿಗೆ ಮಾತಾಡಲಿಲ್ಲ. ಪಾಪ ಅವರು ಬರಬೇಕು ಅಂತ ಹೇಳಿದ್ರು, ಇವತ್ತು ಹೆಚ್ಚಿಗೆ ಮಾತಾಡಲಿಲ್ಲ. ಶಾಂತಕುಮಾರಿ ಅವರು ಏನು ಅವ್ರ ಹೆಸರು ಅಂತ ಕೇಳಿದೆ, ಆಮೇಲೆ ಮೆತ್ತಿಗೆ ನನ್ನ ಮಿಸ್ಸಸ್ಸು ಸರ್ ಅಂತ. ನರಸಿಂಹಮೂರ್ತಿ ಅವರು ಶಾಂತಕುಮಾರಿ ಅವರು ಕೃಷ್ಣೇಗೌಡರು ಆದಮೇಲೆ ಆ ಸೆಂಟ್ ಫಿಲೋಮಿನಲ್ಲಿ ನೀವೆಲ್ಲರೂ ಕೂಡ ಪ್ರೊಫೆಸರ್ ಲೆಕ್ಚರರು ಕೆಲಸ ಮಾಡೋದ್ರಿಂದ ಇಷ್ಟು ಇವತ್ತು ಆ ಶಕ್ತಿ ಇದೆ. ಅದರಿಂದ ಭಾರಿ ಕಷ್ಟ ಅಲ್ಲಿ ನಿಮಗೆ ಗೊತ್ತಿದೆ ಎಲ್ಲರೂ ಕೂಡ. ಆ ಶಿಸ್ತು ಇದು ಜೀವನದಲ್ಲಿ ನಿಮ್ಗೆ ಉಳ್ಕೊಂಡಿದೆ. ಇವತ್ತು ನರಸಿಂಹಮೂರ್ತಿ ಅಧ್ಯಕ್ಷರಾಗಿ ನಮ್ಮ ಸುನಿಲ್ ಅವರು ಸೆಕ್ರೆಟ್ರಿ, ನಮ್ಮ ರವಿಕುಮಾರ್ ಅವರು ಇರ್ಬೋದು, ವಿಜಯಶಂಕರ್ ಇರ್ಬೋದು, ಚಂದ್ರಶೇಖರ್ ಇರ್ಬೋದು, ಸೋಮಯಾಜಿ ಇರ್ಬೋದು, ನಮ್ಮ ದಾಸನಕೊಪ್ಪಲು ಗ್ರಾಮದ ದೇವರಾಜು, ಹರೀಶ, ಸಿದ್ದು, ಪ್ರವೀಣು ಅವರು ಕೂಡ ನಮ್ಮ ಜೊತೆ ಬಂದಿದ್ದಾರೆ. ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಪ್ರಾರಂಭ ಆಗ್ತವೆ. ಏನು ನೀವು ಇಷ್ಟೊಂದು ಸುಂದರವಾಗಿರ್ತಕ್ಕಂಥ ವನ ನಿರ್ಮಾಣ ಮಾಡಿದ್ದೀರಿ, ನಿಮ್ಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ನಮ್ಮ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಸಿ ಅವ್ರು ಕಲಿತು ಆ ರಿಸಲ್ಟಲ್ಲಿ ಆ ಮೆರಿಟ್ ಬಂದಾಗ ಎಷ್ಟು ಸಂತೋಷ ಆಗ್ತದೆ ತಂದೆ ತಾಯಿಗೆ. ಅಷ್ಟು ಸಂತೋಷ ಕೊಡ್ತಕ್ಕಂಥದ್ದು ಈ ಮರ ಗಿಡಗಳು. ನಿಮಗೆ ನೀವು ಬದುಕು ಅಷ್ಟು ಸಂತೋಷ ಕೊಡ್ತಕ್ಕಂಥದ್ದು ಎಲ್ಲ ಇಲ್ಲಿ ಒಳಗಡೆ ಬಂದರೆ ಅದೆಲ್ಲ ಮರ್ತೋಗ್ಬಿಟ್ಟಿರುತ್ತೆ. ಅದು ಎಷ್ಟು ಆರೋಗ್ಯಕ್ಕೆ ಪೂರಕವಾಗಿರುತ್ತೆ. ನೀವು ಬಾಯಿ ಬಿಟ್ಟು ಮಾತಾಡಲ್ಲ ಅಷ್ಟೇ, ನೀವು ಅದ್ರ ಜೊತೆ ಮಾತಾಡ್ತೀರಿ ಅಲ್ವಾ? ಮಾತಾಡಿಸ್ದಷ್ಟೇ ರವಿಕುಮಾರ್ ಅವರೇ, ಹಂಗಾಗಲ್ವಾ? ಈಗ ಇಷ್ಟು ಬಿಸಿಲು ಬಂದಿದೆ, ಮಳೆ ಸೋನೆ ಬಂದು ನಿಂತೋದು, ಹನಿ ಜಿಟುಕ್ತಾ ಇದ್ರೆ ಅದೆಷ್ಟು ಜೇನು ಇದು ಬಂದಂಗೆ ಕಣ್ಣಲ್ಲಿ ನೋಡ್ಲಿಕ್ಕೆ ಎಷ್ಟು ಸೌಂದರ್ಯ ಇರುತ್ತೆ. ಈ ಸೌಂದರ್ಯವನ್ನು ನಾವು ಬೇರೆ ಯಾವುದರಿಂದ ಕೂಡ ನಾವು ಕಾಣಕ್ಕಾಗಲ್ಲ. ಪರಿಸರ ಅದಕ್ಕೆ ಯಾವತ್ತೂ ಕೂಡ ಮನುಷ್ಯನ ನಾವೆಷ್ಟು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ನಾವೆಲ್ಲ ಕ್ರಿಯೆಗಳನ್ನು ಮುಗಿಸಿ ಯಾವ ರೀತಿ ನಾವು ಶುಚಿತ್ವ ಕಾಪಾಡ್ಕೊಂಡು ನಾವು ಬರ್ತೀವೋ, ನಮ್ಮ ಪರಿಸರನೂ ಕೂಡ ಅಷ್ಟೇ ಸೌಂದರ್ಯವಾಗಿರಬೇಕು. ಇದು ನಮಗೆ ಆಯಸ್ಸು ಕೊಡುತ್ತೆ, ಆರೋಗ್ಯ ಕೊಡುತ್ತೆ, ಸಂತೋಷ ಕೊಡುತ್ತೆ. ಜೀವನದಲ್ಲಿ ಸಂತೋಷ ಸಿಗೋದೇ ಕಷ್ಟ. ಕುಟುಂಬದಲ್ಲಿ ಸಿಕ್ಬಿಟ್ರೆ ಅವ್ರ ಅದೃಷ್ಟ. ಕುಟುಂಬದಲ್ಲಿ ಒಳ್ಳೆ ದಂಪತಿಗಳು, ಮಕ್ಕಳು ಇವ್ರನ್ನ ಸಿಕ್ಬಿಟ್ರೆ ಸಂತೋಷ. ಮತ್ತು ಹಿಂದಿನವ್ರದ್ದು ಹೆಂಗಿತ್ತು, ನಿಮ್ಮ ತಾಯಿ, ನಮ್ಮ ತಾಯಿ, ನಮ್ಮ ಅಜ್ಜಿ ಕಾಲದಲ್ಲಿ ರವಿಕುಮಾರ್ ಅವರೇ, ಗೌರಿ ಹಬ್ಬ ಬಂದರೆ ಅಕ್ಕ ತಂಗಿಯವರೆಲ್ಲ ಸೇರ್ಬಿಡು, ನಿನ್ನ ಮಗಳು ಹೆಂಗೆ, ಮಳಿಗೆ ಹೆಂಗೆ, ಮೊಮ್ಮಕ್ಳು ಏನು ಮಾಡ್ತಾರೆ ಎಲ್ಲ ವಿಚಾರ ತಿಳ್ಕೊಳ್ಳೋರು. ನಿದ್ದೆ ಮಾಡ್ತಿರ್ಲಿಲ್ಲ ಅವತ್ತೊಂದು ರಾತ್ರಿ ಬೆಳಗಾನ ಸೇರ್ಕೊಂಡು ಮಾತಾಡೋರು. ಅಕ್ಕ ತಂಗಿ, ಅಣ್ಣ ತಮ್ಮ, ಅತ್ತಿಗೆ, ನಾದ್ನಿ, ಇದೆಲ್ಲ ನಮ್ಮ ಸಂಸ್ಕಾರ ಇದೆಯಾ ಈಗ? ಇವ್ರಿಗೆ ನಮ್ಮ ಮಕ್ಕಳು ಅವ್ರು ನೋಡ್ಕೊಳ್ಳೋದೇ ದೊಡ್ಡ ಸಂಕಟ. ನಮ್ಮ ಮಕ್ಕಳಿಗೆ ನೋಡಿ ಕುಟುಂಬ ಸಾಗಿಸೋದೇ ಒಂದು ದೊಡ್ಡ ಸಮಸ್ಯೆ. ಅವ್ರು ಹಿಂದಿನವ್ರು ಹಂಗಿಲ್ಲ, 100 ವರ್ಷನೂ ಬದುಕ್ತಿದ್ರು. 10-12 ಜನ ಮಕ್ಕಳು ಅಡಿತಾ ಇದ್ರು. 2 ತಲೆ ಮೇಲೆ 2 ಬಿಂದಿಗೆ ಅಂಡೆ, ಕಂಕ್ ಮೇಲೆ 1 ಬಿಂದಿಗೆ, ಬಾವಿಲಿ ನೀರು ಸೇದೋರು, ಭತ್ತ ಕುಟ್ಟೋರು, ರಾಗಿ ಬೀಸೋರು. ಈ ಯಾವುದೇ ನಮ್ಮ ರಾಗಿ ಮಿಲ್ಲು ಇರಲಿಲ್ಲ, ಭತ್ತದ ಮಿಲ್ಲು ಇರಲಿಲ್ಲ, ಏನು ಇರಲಿಲ್ಲ. ಹಳ್ಳಿಗಳಲ್ಲಿ ಭಾಳ ಇರಲಿಲ್ಲ. ಅವರೆಲ್ಲ ಹಂಗೆ ಮಾಡಿ ಬದುಕ್ತಾ ಇದ್ರು. ಆ ಪ್ರೀತಿಯಿಂದ ಬದುಕ್ತಾ ಇದ್ರು. ಅವ್ರಿಗೆ ಸ್ವಾರ್ಥ ಇರ್ತಿರಲಿಲ್ಲ. ನಮ್ಮ ಮಕ್ಕಳಿಗೋಸ್ಕರನೇ,
ನಮ್ಮ ಕುಟುಂಬಕ್ಕೋಸ್ಕರನೇ, ಅಕ್ಕ ತಂಗಿರಿಗೋಸ್ಕರನೇ, ಮಕ್ಕಳಿಗೋಸ್ಕರನೇ ಸಾಗಿಸ್ಕೊಂಡು ಬಂದಿರತಕ್ಕಂಥ ಬದುಕು ನಮ್ಮದು. ಆದರೆ ಇವತ್ತು ಅದಿಲ್ಲ, ಕಷ್ಟ. ಅದು ಕೂಡ ಕೆಲವು ಕುಟುಂಬಗಳಲ್ಲಿ ಮಾತ್ರ ಇವತ್ತು ಕೂಡ ಆ ಸಂಸ್ಕಾರ ಅದನ್ನೆಲ್ಲ ಉಳಿಸ್ಕೊಂಡು ಬಂದಿದ್ದಾರೆ. ನಾವು ನಮ್ಮ ಮಕ್ಕಳಿಗೆ ಆಯಿತು, ನಮ್ಮ ಮಕ್ಕಳಿಗಾದರೂ ಕೂಡ ಈ ಪರಿಸರದ ಬಗ್ಗೆ, ಶಿಕ್ಷಣದ ಬಗ್ಗೆ ಇವತ್ತೇನು ನೀವು ಮಾಡ್ತಾ ಇದ್ದೀರಿ ಎಲ್ಲ ನೋಡ್ತಾರೆ. ನೀವು ಮಣ್ಣಲ್ಲೇ ನೀವು ಆಟ ಆಡಿಸ್ಬೇಕು ಅಂತೇಳಿ ಎಲ್ಲಿ ಕಾಣ್ತೀರಿ? ನೀವು ಮಣ್ಣು ನೋಡೋಕ್ಕಾಯ್ತದ? ಚೆನ್ನಾಗಿ ಮಾಡಿದರೆ ಮರಳು ಅದು ಎಲ್ಲ ಬಂದು ಮಕ್ಕಳು ಬಂದಲ್ಲೋ ಕೂತ್ಬಿಟ್ರೆ ಅವ್ರಿಗೆ ನೋಡಿ, ಅವ್ರ ಚರ್ಮಕ್ಕೂ ಕೂಡ ಎಷ್ಟು ಆರೋಗ್ಯ ಕೊಡುತ್ತೆ, ಎಷ್ಟು ಸೌಂದರ್ಯ ನೀಡುತ್ತೆ. ಈ ರೀತಿ ಈ ಭಾಗದಲ್ಲಿ ಹೆಸರೇ ರೂಪನಗರ ಅಂತ. ಆ ರೀತಿ ಅದನ್ನು ಉಳಿಸ್ತಕ್ಕಂಥ ಜನರು ನೀವೆಲ್ಲರೂ ಇದ್ದೀರಿ. ನೀವೆಷ್ಟೇ ದೊಡ್ಡವರು ಇದ್ದರೂ ಕೂಡ ನಿಮ್ಮಲ್ಲಿ ಈ ಒಂದು ಸಮಾನತೆ ಕಾಣ್ತಾ ಇದ್ದೀನಿ, ಒಂದು ಪ್ರೀತಿ ಕಾಣ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ನಾವು ಒಂದು ಕೆಲಸ ಮಾಡ್ಬೇಕಾ, ನಾವು ಒಂದು ಏನಾದ್ರು ಮಾಡೋಣ. ಅವ್ರು ಹೇಳಿದ್ರು ಸ್ವಂತ ಖರ್ಚಿಂದನೇ ಸೋಲಾರ್ ಹಾಕ್ಸಿದ್ದೀವಿ, ಸ್ವಂತ ಖರ್ಚಿಂದ, ಸರ್ಕಾರ ಕಾದಿಲ್ಲ, ನಗರ ಪಾಲಿಕೆ ಕಾದಿಲ್ಲ. ಇದರಿಂದ ಈ ರೀತಿ ಇದೆ. ನೀವೇ ಹೇಳಿದ್ರಲ್ಲ, ಅಲ್ಲೇನಮ್ಮ, ಸರ್ಕಾರ ಕಾದಿದ್ರೆ ಏನಾಯ್ತಿತ್ತು? ಆಗ್ತಿರ್ಲಿಲ್ಲ. ಅದರಿಂದ ಯಾವತ್ತೂ ಕೂಡ ನೋಡಿ, ನಮ್ಮ ಬದುಕು ಹುಟ್ಟು ಆಕಸ್ಮಿಕ, ಎಲ್ರಿಗೂ ಗೊತ್ತಿರೋ ವಿಚಾರ. ಸಾವು ನಿಶ್ಚಿತ. ಯಾವಾಗ ಏನು ಯಾರಿಗೂ ಗೊತ್ತಿಲ್ಲ, ಅದು ಸಾಧ್ಯವೇ ಇಲ್ಲ. ಆದರೂ ಕೂಡ ಆ ಮಧ್ಯದಲ್ಲಿ ನನಗೋಸ್ಕರ ಹುಡ್ಲಿಲ್ಲ, ನಾನು ಒಬ್ಬ ಬದುಕಬೇಕು ಅಂದರೆ ದೊಡ್ಡ ಸಾಹಸ ಅಲ್ಲ. ನಾನು ಇತರರಿಗೋಸ್ಕರನೇ, ಈ ಸಮಾಜಕ್ಕೇನೆ ನಾನು ಏನು ಕೊಡುಗೆ ಕೊಡ್ಬೋದು, ಅದಕ್ಕೋಸ್ಕರನೇ ಮನುಷ್ಯ ಜನ್ಮ ಇದೆ. ಅದಕ್ಕೋಸ್ಕರ ಮನುಷ್ಯನಾಗಿ ಹುಟ್ಟಿದ್ದೀವಿ. ನಾವು ಮನುಷ್ಯನಾಗಿ ನಾನು ಪ್ರೀತಿನೇ ಕೊಡದೆ ಏನು ದ್ವೇಷನೇ ಮಾಡ್ಕೊಂಡು, ಆ ದ್ವೇಷ ಏನು ಮಾಡುತ್ತೆ, ಅವನು ಸುಟ್ಟು ಬಿಡುತ್ತೆ. ನಿಮ್ಮಷ್ಟು ಶಾಂತಕುಮಾರಿ ಅವರೇ ದ್ವೇಷ ಮಾಡೋರು ನಿಮ್ಮಷ್ಟು ಲಕ್ಷಣ ಇರೋಕ್ಕಾಗಲ್ಲ. ದ್ವೇಷ ಯಾವ ಕಾರಣ ಯಾಕೆ ಮಾಡ್ಕೋಬೇಕು? ಅದರಿಂದ ಏನಾಗುತ್ತೆ? ನಾವು ಯಾರಿಗೋ ಕೋಪ ಮಾಡಿ ಮಾತಾಡ್ಬಿಡೋದ್ರಿಂದ, ನಾವು ಕೋಪ ಮಾಡ್ಕೊಂಡು ಕೂಡಲೇ ನಮ್ಮಲ್ಲಿ ಇರ್ತಕ್ಕಂಥ ಇದು ಆಫ್ ಆಗಿಬಿಡುತ್ತೆ. ವಿದ್ಯುತ್ ಶಕ್ತಿ ಆಫ್ ಆದಂಗೆ ಡಾಕ್ಟ್ರ್ ಗೊತ್ತು ಅಲ್ವ ಡಾಕ್ಟ್ರೇ? ಏನಾದ್ರು ನಿಮ್ಮ ಕೋಪ ಸಿಟ್ಟು ಬರ್ತಿದ್ದಂಗೆ ನಾವು ಮಾಡ್ಕೊಂಡಿದ್ದೀನಿ, ಭಾಳ ಸಿಟ್ಟು ಭಾಳ ಕೋಪ ಎಲ್ಲ ಅನುಭವಿಸ್ಬಿಟ್ಟಿದ್ದೀನಿ. ಈಗ ಸ್ವಲ್ಪ ತಾಳ್ಮೆಯಿಂದ ಬಂದಿಲ್ಲಪ್ಪ. ನಾನು ಈ ಜನರಿಗೆ ಭಾರಿ ಸಿಟ್ಟು ಮಾಡ್ಕೊತಿದ್ದೆ. ನಮ್ಮ ಮನೆಯವ್ರು ಬಂದು ಕಂಪ್ಲೇಂಟ್ ಉಣಿಸೋರೆಲ್ಲ ಗೌಡ್ರು ಬೈದು ಬಿಡ್ತಾರೆ ನಮಗೆ. ಬೈತಿದ್ದೆ ಯಾಕೆ ಅಂದರೆ ಒಳ್ಳೇದಕ್ಕೆ, ಆದರೆ ಅದನ್ನು ಬೈದು ಹೇಳೋಂಗಿಲ್ಲ. ಈಗ ಬೈದು ನೀವು ಏನಾದ್ರು ಕಲಿತಿದ್ರೆ ಟೀಚರು ಕಲೀಲಿ ಅಂತ, ಈಗ ಹೊಡೆಯೋಂಗಿಲ್ಲ. ಹಂಗೆ ನಾವು ಒಳ್ಳೇದಕ್ಕೂ ಕೂಡ ಬೈಯೋಂಗಿಲ್ಲ, ಅದನ್ನು ಬೇರೆ ರೀತಿಯೇ ನಾವು ಅವ್ರಿಗೆ ತಿದ್ದಿ ಹೇಳ್ತಕ್ಕಂಥದ್ದನ್ನು ಮಾಡಬೇಕಾಗ್ತದೆ. ಆ ರೀತಿಯ ನಿಜವಾಗ್ಲೂ ಕೂಡ ಇವತ್ತು ನಾನು ನೋಡಿ ನಿಮ್ಮ ಜೊತೆ 5 ನಿಮಿಷ ನಿಲ್ಲಂಗಿಲ್ಲ, 12 ಗಂಟೆ ಆಗ್ಬಿಡ್ತಾ ಇದೆ. ನಾನು ಅದಕ್ಕೆ ನೀವೆಲ್ಲ ಇಲ್ಲ ಅಂತ ಗೊತ್ತಿಲ್ಲ, ಇಷ್ಟೇ ನಮ್ಮ ಕಾರ್ಯ ಇವತ್ತು ಅಂದ್ಕೊಂಡು ಅವ್ರ ಜೊತೆಲಿ ಹೋಗಿ ನೆರಳಲ್ಲಿ ಕೂತು ಎಲ್ಲ ಮಾತಾಡ್ಕೊಂಡು ಬಂದು ನನಗೆ ಇವತ್ತು ನಿಜವಾದಂಥ ಸಂತೋಷ ನನ್ನ ಜೀವನದಲ್ಲಿ ಆಗಿದೆಯೋ ಇಲ್ಲೋ ಏನೋ ಗೊತ್ತಿಲ್ಲ. ಇವತ್ತು ಇಷ್ಟು ಸುಂದರವಾದಂಥ ಪರಿಸರವನ್ನು ಕಾಪಾಡಿ ಆ ಮಧ್ಯದಲ್ಲಿ ಕೂತು ನೀವೆಲ್ಲರೂ ಕೂಡ ಈ ರೀತಿ ಕಾರ್ಯಕ್ರಮ ಮಾಡಿ ಸಂತೋಷ ಪಡ್ತಾ ಇದೆಯಲ್ಲ, ಇದು ಒಂದು ಸಂತೋಷದ ಒಂದು ಶುಭ ಗಳಿಗೆ. ಖಂಡಿತ ನೀವು ಮಾಡಿ. ನಮ್ಮ ಅಧ್ಯಕ್ಷರೇ ಸಂಕೋಚ ಪಟ್ಕೊಳ್ಳೋದು ಬೇಡ. ಅವ್ರು ಸಂಕೋಚ ಪಟ್ಕೊಂಡು ಜನರು ತುಂಬಿದ್ರು, ಇಲ್ಲಿ ನನ್ನ ಮುಂದೆ ಕೂತಿದ್ರು, ಎದ್ದು ಹಿಂದೂ ಕೊಟ್ಟೋದು. ಅಲ್ಲಪ್ಪ ನೀವ್ಯಾಕೆ ಎದ್ದು ಹೋಯ್ತೀರಿ? ನೀವು ಕೂತ್ಕೊಳ್ಳಿ, ಅವ್ರ ಕೆಲಸ ಮುಗಿಸ್ಕೊಂಡು ನೀವು ಮಾತಾಡ್ತೀನಿ, ಹಿಂದಕ್ಕೆ ಹೋಗ್ಬೇಡಿ, ಬನ್ನಿ ಕೂತ್ಕೊಳ್ಳಿ ಅಧ್ಯಕ್ಷ. ಪಾಪ ಯಾಕೆಂದರೆ ಒಂಥರ ಸ್ವಾಭಿಮಾನ, ಗೌರವ ಅಷ್ಟೆಲ್ಲ ಜೀವನದಾಗ ಅಳವಡಿಸ್ಕೊಂಡು ಈ ಸೇವೆಗೆ ನೀವೆಲ್ಲರೂ ಕೂಡ ಬಂದಿದ್ದೀರಿ. ಸಂತೋಷ ಆಗಿದೆ. ಮಾಡಿ ಬೇರೆ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಿಮ್ಮ ತಪ್ಪಿಸ್ಕೊಳ್ಳದೆ ಬರ್ತೀನಿ, ನಾನು ನಿಮ್ಮ ಜೊತೆ ಇರ್ತೀನಿ. ತಾಯಿ ಚಾಮುಂಡೇಶ್ವರಿ ಇದೇ ಪ್ರೀತಿ, ಇದೇ ಒಗ್ಗಟ್ಟು,
ಇದನ್ನು ನೀವು ಕಾಪಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಇದೊಂದು ಮೈಸೂರು ನಗರದಲ್ಲೇ ಇದ್ದಾವೆ ವನಗಳು, ಇಲ್ಲ ಅಂತ ಹೇಳಲ್ಲ, ಸುಮಾರು ಮಾಡ್ಕೊಂಡಿದ್ದಾರೆ. ಅದು ಇಷ್ಟೊಂದು ನಮ್ಮ ಮನಸ್ಸಿಂದ, ಸ್ವಂತ ಹಣದಿಂದ, ಸ್ವಂತ ಮಾಡ್ತಕ್ಕಂಥದ್ದು, ಪ್ರತಿಯೊಂದನ್ನು ಕೂಡ ನೀವೇ ಮಾಡ್ತಾ ಇರ್ತಕ್ಕಂಥದ್ದು, ಪ್ಲಾಸ್ಟಿಕ್ ನಿಷೇಧ ಮಾಡಿರ್ತಕ್ಕಂಥದ್ದು, ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾದರಿಯಾಗಿ ಆದರ್ಶವಾಗಿ ನೀವು ಮಾಡಿದ್ದೀರಿ. ಇವು ಮುಂದುವರಿಲಿ. ನಿಮ್ಮ ಈ ಪಾರ್ಕನ್ನು, ನಿಮ್ಮನ್ನು ನೋಡಲಿಕ್ಕೆ ಬೇರೆ ಬೇರೆ ಕಡೆಯಿಂದ ಕೂಡ ಬಂದು ನೋಡ್ತಕ್ಕಂಥ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಮಾಡಿದ್ದೀರಿ. ನಿಜವಾಗ್ಲೂ ಅದೊಂದು ವಾಸನೆ ಹೊಡಿತಾ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಮಾಡಿದರೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಒಂದಲ್ಲ ಒಂದು ಸಾರಿ ಬೇಸರ ಆಗುತ್ತೆ. ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತೇಳಿ ನಮಗೆಲ್ಲರಿಗೂ ಚಾಮುಂಡೇಶ್ವರಿ ಸುಖ ಸಂತೋಷ ಕಲಿಸ್ಲಿ. ಆ ಗಿಡ ಮರಗಳು ಎಷ್ಟು ಹಸಿರಾಗಿದ್ದಾವೆ, ನಿಮ್ಮ ಮನಸ್ಸು ಯಾವತ್ತೂ ಹಚ್ಚ ಹಸಿರಾಗಿರಲಿ. ಬರಲ್ಲ ಅಧ್ಯಕ್ಷರೇ, ಗೊತ್ತಾಗಲಿಲ್ಲ.